ನೀಟ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪದೇ ಪದೇ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ NMC ಕಡೆಯಿಂದ KE ಅವರು ಒಂದು ಪ್ರಪೋಸಲ್ನ ಮಾಡಿದ್ರು. ಅಂದರೆ ಕರ್ನಾಟಕದ ಮೆಡಿಕಲ್ ಅಥಾರಿಟಿ ಕೂಡ ಪ್ರಪೋಸಲ್ನ ಕೊಟ್ಟಿತ್ತು NMC ಕಡೆಗೆ. ನಮ್ಮ ಕರ್ನಾಟಕದಲ್ಲಿ ಒಂದು 3 ಕಾಲೇಜ್ಗಳನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂತ ಪ್ರಪೋಸಲ್ನ ಕೊಟ್ಟಿತ್ತು. ಈ ಪ್ರಪೋಸಲ್ನಿಗೆ ಯಾವ ರೀತಿಯ ಒಂದು ರೆಸ್ಪಾಂಡನ್ನು NMC ಕೊಟ್ಟಿದೆ. ಅಷ್ಟೇ ಅಲ್ಲದೆ ಇದಕ್ಕಿಂತ ಬ್ಯಾಡ್ ಆಗಿರುವಂತಹ ಇನ್ನೊಂದು ನ್ಯೂಸನ್ನು ಹೇಳೋದಕ್ಕೆ ಹೋಗ್ತಿದ್ದೇನೆ. ಅದು ಏನೆಂದರೆ ನಮ್ಮ ಕರ್ನಾಟಕದ ಸೀಟ್ಗಳ ಸಂಖ್ಯೆ ಕಡಿಮೆ ಆಗಲಿದೆ MBBSನಲ್ಲಿ. ಈಗ ಆಲ್ರೆಡಿ ಡೆಂಟಲ್ನ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ರು, ಅದರಲ್ಲಿ ಕೂಡ ಸೀಟ್ಗಳು ಕಡಿಮೆ ಆಗಿದ್ದಾವೆ. ಮತ್ತು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷದ MBBS ಸೀಟ್ನಲ್ಲೂ ಕೂಡ ಕಡಿಮೆ ಆಗಲಿದೆ. ಇದು ಎಲ್ಲದಕ್ಕೂ ರೀಸನನ್ನು ಕೊಡಲಿದ್ದೇನೆ. ಪೂರ್ತಿಯಾದಂತಹ ವಿಡಿಯೋನ ನೋಡಿ. ಮೊದಲಿಗೆ ಕವರ್ ಮಾಡ್ತಾ ಇರೋದು, ಈಗ ಆಲ್ರೆಡಿ ಪರ್ಮಿಷನನ್ನು ಕೇಳಿತ್ತು 3 ನ್ಯೂ ಮೆಡಿಕಲ್ ಕಾಲೇಜ್ಗಳಿಗೆ. ಆ ಕಾಲೇಜ್ಗಳು ಯಾವುದಂದರೆ ಕನಕಪುರದ ಒಂದು ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಮತ್ತು ರಾಮನಗರದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಮತ್ತು ಫರೂಕಿ ಮೆಡಿಕಲ್ ಕಾಲೇಜ್ ಮೈಸೂರು. ಈ 3 ಕಾಲೇಜ್ಗಳನ್ನು ಈ ವರ್ಷ ಸ್ಟಾರ್ಟ್ ಮಾಡಬೇಕಂತ NMC ಕಡೆಯಿಂದ ಪರ್ಮಿಷನನ್ನು ಕೇಳಿತ್ತು. ಆದರೆ NMC ಕಡೆಯಿಂದ ಈ ಒಂದು ಸೀಟ್ಗಳಿಗೆ, ಅಂದರೆ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ, 800 MBBS ಸೀಟ್ಸ್ಗಳು ಈ ವರ್ಷ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಆದರೆ ಈಗ ಬಂದಿರುವಂಥ ಸುದ್ದಿಯ ಪ್ರಕಾರ MBBS ಸೀಟ್ಗಳ ಸಂಖ್ಯೆ ಇನ್ಕ್ರೀಸ್ ಆಗೋದಿಲ್ಲ. ಈ 3 ಕಾಲೇಜ್ಗಳು ಕೂಡ ಇನ್ಕ್ರೀಸ್ ಆಗೋದಿಲ್ಲ. ಅದನ್ನು ಪರ್ಮಿಷನನ್ನು ರಿಜೆಕ್ಟ್ ಮಾಡಿದೆ ಈ NMC. ದಿ ಹಿಂದೂ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್ನ ಗಮನಿಸಿ. ರಾಮನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಮನಗರ, ಕನಕಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕನಕಪುರ ಮತ್ತು ಫರೂಕಿ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸಸ್ ಮೈಸೂರು ಈ ವರ್ಷ ಸ್ಟಾರ್ಟ್ ಆಗಬೇಕು ಅಂದ್ಕೊಂಡಿದ್ವಿ, ಬಟ್ ಇದು ಸ್ಟಾರ್ಟ್ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ನೀವು ಗಮನಿಸ್ಬೋದು, NMC ಹ್ಯಾಸ್ ಡಿನೈಡ್ ದ ಪರ್ಮಿಷನ್ ಟು ಸ್ಟಾರ್ಟ್ ದ ಕಾಲೇಜಸ್ ಇನ್ 2023 ಆ್ಯಂಡ್ 24 ಫಾರ್ ದ ಸೇಮ್ ರೀಸನ್. ಯಾವ ರೀಸನನ್ನು 2023 ಮತ್ತು 24 ಕೊಟ್ಟಿತ್ತು, ಅದೇ ರೀಸನನ್ನು 2024 ಮತ್ತು 25 ಕೊಟ್ಟಿತ್ತು. ಮತ್ತು ಈ ವರ್ಷವೂ ಕೂಡ ಅದೇ ರೀಸನನ್ನು ಕೊಡ್ತಾ ಇದೆ. ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂತಹ DK ಶಿವಕುಮಾರ್ ಅವರ ಒಂದು ಹೋಮ್ ಇರುವಂತಹ ಒಂದು ಊರಾಗಿರುವಂತಹ ಕನಕಪುರದಲ್ಲಿ ಈ ವರ್ಷ ಸ್ಟಾರ್ಟ್ ಮಾಡಬೇಕಂತ ಅವರು ಭಾಳ ಒಂದು ಫೋರ್ಸ್ಫುಲ್ ಆಗಿ ಭಾಳ ಪ್ರಯತ್ನವನ್ನು ಪಟ್ಟಿದ್ರು. ಆ ಒಂದು ಸೀಟ್ಗಳಿಗೆ ರಿಜೆಕ್ಷನನ್ನು ಬಂದಿದೆ NMC ಕಡೆಯಿಂದ. ಕೇವಲ ಕಾಲೇಜನ್ನು ಕಟ್ಟಿಸಿದರೆ ಅಲ್ಲ, ಆ ಕಾಲೇಜ್ಗೆ ಹೊಂದಿಕೊಂಡಿರುವಂತಹ ಎಲ್ಲ ಲೆಕ್ಚರ್ಸ್ಗಳಿರಬೇಕು, ಸ್ಟಾಫ್ಸ್ಗಳಿರಬೇಕು, ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳಿರಬೇಕು. ಅದನ್ನೆಲ್ಲವನ್ನು ಕೂಡ NMC ಗಮನಿಸಿ ಅದನ್ನು ರಿಜೆಕ್ಟ್ ಮಾಡಿದೆ. ಹೋದರೆ ಹೋಗಲಿ, ಹೊಸ ಕಾಲೇಜ್ಗಳು ಆ್ಯಡ್ ಆಗೋದು ಬೇಡ, ಆದರೆ ಇರುವಂತಹ ಸೀಟ್ಗಳಾದರೂ ನಮಗೆ ಸಿಗಬೇಕಾಗಿತ್ತು ಅಂತ ಬಹಳ ಜನರ ಆಸೆ ಇರ್ತದೆ. ಆದರೆ ಇರುವಂತಹ ಸೀಟ್ಗಳಲ್ಲಿ ಕೂಡ 200 MBBS ಸೀಟ್ಸ್ಗಳನ್ನು NMC ಕ್ರ್ಯಾಕ್ ಡೌನ್ ಮಾಡಿದೆ, ಅಂದರೆ ರೆಡ್ಯೂಸ್ ಮಾಡಿದೆ. ಬೆಳಗಾವಿ ಕಾಲೇಜ್ನ JNMC ಇತ್ತಲ್ಲ, KLE ಕಾಲೇಜು, ಈ ಕಾಲೇಜ್ನಲ್ಲಿ ನಿಮಗೆ 200 ಸೀಟ್ಗಳು ಕರ್ನಾಟಕದ ಪಾಲಿಗೆ ಈ ವರ್ಷ ಸಿಗೋದಿಲ್ಲ. ಆದರೆ ನೀವು ಗಮನಿಸಬಹುದು, ಕರ್ನಾಟಕದ KEA ಕೌನ್ಸಿಲಿಂಗಲ್ಲಿ ಈ ಕಾಲೇಜ್ನಿಂದ ನಿಮಗೆ ಕೇವಲ 10ರ ಒಳಗೆ ಒಂದು ಸೀಟ್ಗಳ ಸಂಖ್ಯೆ ಇದ್ದು, ಆ ಒಂದು ಸೀಟ್ಗಳನ್ನು ನಾವು ಮಾತ್ರ ತೆಗೆದುಕೊಳ್ಬೋದಾಗಿತ್ತು. ಉಳಿದಂತಹ ಸೀಟ್ಗಳನ್ನು ಒಂದು ಮ್ಯಾನೇಜ್ಮೆಂಟ್ ಮತ್ತು ಪ್ರೈವೇಟ್ ಸೀಟ್ಗಳು ಮತ್ತು ಡೀಮ್ಡ್ ಸೀಟ್ಗಳಂತ ಡಿವೈಡ್ ಮಾಡಿದರು. ಆ ಸೀಟ್ಗಳನ್ನು ಹೊರತುಪಡಿಸಿದರೆ ಕೇವಲ 9 ಸೀಟ್ಗಳು ನಮಗೆ ಕರ್ನಾಟಕದವರ ಪಾಲಿಗೆ ಬರ್ತಾ ಇದ್ವು. ಈ ಒಂದು ಸೀಟಿಂದ ಅಷ್ಟೇನು ಕಟ್ ಆಫ್ನಲ್ಲಿ ವೇರಿ ಆಗೋದಕ್ಕೆ ಚಾನ್ಸ್ ಇಲ್ಲ, ಬಟ್ ಸ್ವಲ್ಪ ಈ ಸೀಟ್ಗಳು ಇದ್ದರೂ ಕೂಡ ಕೆಲವೊಂದರಿಗೆ ಜನರಿಗೆ ಸಿಗ್ತಾ ಇತ್ತು. ಆ ಒಂದು ಜನರಿಂದ ಸ್ವಲ್ಪ ಕಟ್ ಆಫ್ ಕಡಿಮೆ ಆಗ್ತಾ ಇತ್ತು. ಬಟ್ ಇದರ ಸಂಖ್ಯೆ ಕೂಡ ಈ ವರ್ಷ ಕಡಿಮೆ ಆಗಿದೆ. ಇದಕ್ಕೆ ಮೇನ್ ರೀಸನ್ ಕೂಡ ಇದೆ. ಯಾಕಂದರೆ ಈ ಒಂದು ಸೀಟ್ಗಳನ್ನು ಕಡಿಮೆ ಮಾಡೋದಕ್ಕೆ ರೀಸನ್ ಏನಂದರೆ, ಅಲ್ಲಿರುವಂತಹ ಸಿಬ್ಬಂದಿ ಕಡೆಯಿಂದ ಆದಂತಹ 10 ಲಕ್ಷದ ಲಂಚದ ವ್ಯವಹಾರದಿಂದಾಗಿ ಈ ಒಂದು ಕಾಲೇಜನ್ನು ಈ ವರ್ಷ ಕಡಿಮೆ ಮಾಡಿದ್ದಾರೆ NMCದವರು. ಈ 2 ಫ್ಯಾಕ್ಟರ್ಗಳು ಮತ್ತು ಕರ್ನಾಟಕದಲ್ಲಿ ಈ ವರ್ಷ ಆಗಿರುವಂತಹ ಹೆಚ್ಚಿನ ಕಾಂಪಿಟೇಷನ್, ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕೂಡಿಸ್ಕೊಂಡ್ರೆ ಸ್ವಲ್ಪ ಕರ್ನಾಟಕದಲ್ಲಿ ಕಟ್ ಆಫ್ ಹೈ ಲೆವೆಲಲ್ಲಿ ನಿಲ್ಲಲಿದೆ ಈ ವರ್ಷ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ, ಆಲ್ ಇಂಡಿಯಾ ರ್ಯಾಂಕನ್ನು ಕನ್ಸಿಡರ್ ಮಾಡಿದ್ರೆ ಕರ್ನಾಟಕದಲ್ಲಿ ಕಟ್ ಆಫ್ ಸ್ವಲ್ಪ ಹೈ ನಿಲ್ಲಲಿದೆ ಈ ವರ್ಷ. ಅಲ್ಲಿಯ ತನಕ ವೇಟ್ ಮಾಡೋಣ, ಸೀಟ್ ಮ್ಯಾಟ್ರಿಕ್ಸ್ ಬರೋ ತನಕ ವೇಟ್ ಮಾಡೋಣ. ಈ 3 ಕಾಲೇಜ್ಗಳು ಆ್ಯಡ್ ಆಗ್ತಾವೋ ಇಲ್ವೋ ಅನ್ನೋದನ್ನು ಕ್ಲಾರಿಟಿಯಾಗಿ ನಾವು ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಈ JNMC ಕಾಲೇಜ್ ಕೂಡ ನಮಗೆ ಲಭ್ಯವಿರುತ್ತೋ ಇರಲ್ವೋ ಅನ್ನೋದು ಕೂಡ ನಾವು ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನಮಗೆ ಅರಿವಾಗ್ತದೆ. ಅಲ್ಲಿಯವರೆಗೂ ವೇಟ್ ಮಾಡೋಣ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನೀಟ್ ಕೌನ್ಸಿಲಿಂಗ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಬೆಲ್ ಬಟನನ್ನು ಕೂಡ ನೀವು ಪ್ರೆಸ್ ಮಾಡಿ. ಧನ್ಯವಾದಗಳು.